We are preparing chitrana and avalakki. This is my real happiness, what I am enjoying right now. Zepto, Illa. Guys, na Hubli-linta bandini ಇಲ್ಲಿ ತನಕ ಕೊಡಂಗಿಲ್ಲ ಅಂತ ಬಿಡ್ತೀನಿ ನಾನು ಅವರಿಗೆ. Hello guys, welcome back to my new video. Hope you guys are doing good. ಎಲ್ಲರೂ ಆರಾಮದಿರಿ, ಖುಷಿಯಾಗಿ ಅನ್ಕೊಂಡಿದ್ದೀನಿ. Good morning ಎಲ್ಲರಿಗೂ. And ಇವತ್ತಿರೋದು part 2 and day 2 video and second day ಇವತ್ತು ಬೆಂಗಳೂರಿನಾಗ ಇರೋದು. ಆ್ಯಂಡ್ ನಿನ್ನೆ ವಿಡಿಯೋ ಯಾರು ನೋಡಿಲ್ಲ, ಮಸ್ತ್ ಎಂಜಾಯ್ ಮಾಡಿ ಮಸ್ತ್ ಇಸ್ಕಾನಿಗೆ ಹೋಗಿ ಎಲ್ಲ ಮಸ್ತ್ ಎಲ್ಲ ದಿನ ಮಸ್ತ್ ಪ್ರಾಪರ್ಲಿ ಪ್ಲ್ಯಾಂಡ್ ಆಗಿ ಕಳೆದಿತ್ತು. ಆ್ಯಂಡ್ ಈಗ ಇರೋದು ಸುದೀಪ್ ಅವ್ರ ಮನೆಯಾಗ. ಆ್ಯಂಡ್ ದಿಸ್ ಈಸ್ ವಾಟ್ ಇಟ್ ಈಸ್ ರೂಮ್ ಈಸ್. ನಮ್ದು ವ್ಲಾಗ್ ಇವತ್ತಿನ ಕಂಟೆಂಟ್ ಏನಂತಂದ್ರೆ ಮಸ್ತ್ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಕಂಟೆಂಟ್ ಇವತ್ತು. ಸೊ ಈಗ ಹಿಂಗಂತ ಎಲ್ಲ ಹೇಳ್ತೀನಿ ಅಂತಂದು. ಸೊ ಯಾರ್ಯಾರು ಚಾನಲ್ ಹೊಸದವ್ರಿದ್ದಾರೆ ಪ್ಲೀಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಹೋಗಿ ಬಡ ಫಾಲೋ ಮಾಡಿರಿ. ಸೊ ಮಸ್ತ್ ಈಗ ಮಸ್ತ್ ನಾಷ್ಟ ಮಾಡೋ ಅಂತೀವಿ. ಇವತ್ತಿನ ದಿನ ಹೆಂಗೆ ಕಳೆದೈತಿ ಏನು ಎಲ್ಲ ಹೇಳ್ತೀನಿ ಅಂತ ಇವತ್ತಿನ ಪ್ಲ್ಯಾನಿಂಗ್ಸ್. ಓಕೆ, ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಈಗೆಲ್ಲ ಮಸ್ತ್ ಇಲ್ಲಿ ಬ್ಯಾಗಿಗೆಲ್ಲ ಎಲ್ಲ ಹರಿವೈತಿ, ಇವೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಮನೆ ಫುಲ್ ಮೆಸ್ ಅಪ್ ಐತಿ. ಶಶಾಂಕ್, ಹಾಯ್ ಶಶಾಂಕ್, ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್ ಶಶಾಂಕ್. ಅರೌಂಡ್ 3 o'clock ಸಮಥಿಂಗ್ ಎಲ್ಲರೂ ಮಕ್ಕೊಂಡ್ವಿ ನಾವು. ಆ್ಯಂಡ್ ಫುಲ್ ಸುಸ್ತಾಗಿತ್ತು. ಸೊ ವ್ಲಾಗ್ ಏನು ಮಾಡಿದೆ ನಿನ್ನೆ. ಸೊ ನಿನ್ನೆ ವ್ಲಾಗ್ ಬಿಡ್ರಿ. ಆ್ಯಂಡ್ ಇವತ್ತಿನ ವ್ಲಾಗ್ ಐತಿ. ಹಾಯ್ ಸುದೀಪ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಏನು ಮಾಡ ಅಂತೀವಿ ನಾವೀಗ? ಕಾಫಿ. ಸೊ ಸದ್ಯಕ್ಕಂತೂ ಕಾಫಿ ಮಾಡ ಅಂತೀವಿ. ನಿನ್ನೆ ಅವಲಕ್ಕಿ ಮಾಡ್ತಾನಂತ ನಾವು ಇಲ್ಲಿ ಒಳಗಡೆ ಕಟ್ಕೊಳ ಅಂತ ಆಲ್ರೆಡಿ ಆ್ಯಕ್ಚುಲಿ ಮಕ್ಕೊಂಡಿದ್ದೆ ನಾನು. ಸೊ ಎದ್ದು ಫೋನ್ ನೋಡಿದೆ ಆ್ಯಂಡ್ ನಾಷ್ಟ ರೆಡಿ ಆಗಕತ್ತಿತ್ತು. ಶೂಟ್ ಮಾಡ್ಬೇಕಂತ ಅಂದ್ಕೊಂಡೆ ನಾನೀಗ ವಿಡಿಯೋ. ಇವತ್ತಿನ ದಿನದಂತೂ ಪ್ಲ್ಯಾನಿಂಗ್ ಸ್ವಲ್ಪ ಐತಿ. ಅರ್ಧ ದಿನದ ಪ್ಲ್ಯಾನ್ ಐತಿ ಇವತ್ತು. ಇನ್ನರ್ಧ ದಿನ ಪ್ಲ್ಯಾನ್ ಮಾಡಬೇಕಿಲ್ಲ. ಮಸ್ತ್ ಮನೆ ಎಲ್ಲ ಕ್ಲೀನ್ ಮಾಡೀವಿ. ಈಗ ನಾವು ನಾಷ್ಟ ರೆಡಿ ಮಾಡೋಣ ಅಂತೀವಿ. ನೋಡೋಣ ಅಂತ ಹೆಂಗೈತೆ ಅಂತ. ಮನೆ ತೋರಿಸ್ತೀನಿ ಅಂತ ಫಸ್ಟ್ ಟೈಮ ಬರ್ರಿ. ಆಲ್ರೆಡಿ ನಂಗೆ ಮ್ಯೂಸಿಕಿಗೆ ಒಂದು ಕಾಪಿ ರೈಟ್ ಬರ್ತೈತಿ. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಹೋಮ್ ಟೂರ್ ಮಾಡಿಬಿಡ್ತೀನಿ ಅಂತ. ಎಸ್, ಬೋದಿ ಒಳಗೆ ಬಾಲ್ಕನಿ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ಆಗ ಹೆಂಗಿತ್ತು ಈಗ ಹೆಂಗೈತೆ ನೋಡಿ. ಅದು ಪಾಸ್ ಮಾಡಿ ಶಶಾಂಕ. ಹಾಂ, ನೋಡ್ಬೋದು. ಇಲ್ಲೊಂದು ರೂಮ್ ಐತಿ ಆ್ಯಂಡ್ ಹಾಲ್ ಐತಿ. ಶೂಸ್ ಎಲ್ಲ ಮಸ್ತ್ ಕ್ಲೀನ್ ಐತಿ. ಚೊಕ್ಕ ಕ್ಲೀನ್ ಇತ್ತಂತಂದ್ರೆ ಪಾಸಿಟಿವಿಟಿ ಬರ್ತೈತಿ. ಆ್ಯಂಡ್ ಓಕೆ, ಸುದೀಪ್ ಇದು ಅಡುಗೆ ಮಾಡೋಣ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡು. ಏನೇನು ಬರುತ್ತೆ ನಿಂಗೆ ಅಡುಗೆ ಮಾಡೋಕ್ಕೆ? ನಂಗೆ ಏನು ಬರೋಂಗಿಲ್ಲಪ್ಪ. ನಮ್ಮ ಹುಡುಗರ್ನಾಗ ಎಲ್ಲಕ್ಕಿಂತ ವೀಕೆಸ್ಟ್ ಇದ್ದಾವೆ ನಂಗೆ ಅಡುಗೆನಾಗ. ನಂಗೆ ಬರೀ ನಾನು ಕಲಿಬೇಕು. ನಂಗೆ ಬರೋದು ಬರೀ ಏನಂತಂದ್ರೆ ಮ್ಯಾಗಿ ಒಂದು ಬರ್ತೈತಿ, ಅದು ಸೊಟ್ಟಪಟ ಮಾಡ್ತೀನಿ ಜಾಸ್ತಿ ನೀರು ಹಾಕಿ. ಆಮೇಲೆ ಚಾನು ಮಾಡ್ತೀನಿ ಜಾಸ್ತಿ ಚಾ ಪುಡಿ ಹಾಕಿ. ಆ್ಯಂಡ್ ಇನ್ನೊಂದು ಏನು ಬರ್ತೈತೆ ಅಂತಂದ್ರೆ ಮೊಸರನ್ನ ಬರ್ತೈತಿ. ಮೊಸರನ್ನ ಮತ್ತು ಅದು ಪುಳಿಯೋಗರೆ ಒಂದು ಬರ್ತೈತಿ. ಟೊಮ್ಯಾಟೊ ರೈಸು ಬರ್ತೈತಿ. ಅವೆಲ್ಲ ಇನ್ಸ್ಟಂಟ್ ಬಂದುಬಿಟ್ಟಾವಿ. ಅನ್ನ ಹಾಕಿ ರೈಸ್ ಹಾಕಿ ಮಾಡ್ಬಿಟ್ಟು ಮುಗಿ. ಹೆಂಗೆ ಸುದೀಪ್ ಧಾರವಾಡ ಏನಂತಾರೆ ಬೆಂಗಳೂರು ಲೈಫ್? ಏನು ಬ್ಯಾಸ್ ಕಟ್ಟಿದೆ ಅಷ್ಟೇ, ಟ್ರಾಫಿಕ್ ಇದೆ. ಟ್ರಾಫಿಕ್. ಹಾಂ, ಕರೆಗೂ ಟ್ರಾಫಿಕ್ ಅಂತೂ ಭಾಳ ಐತಿ. ಎಲ್ಲ ಅರ್ಧ ದಿನ ಬಿಟ್ಟು ಟ್ರಾಫಿಕ್ನಾಗ ಒಂದು 5 ನಿಮಿಷಕ್ಕೆ ಒಂದೊಂದು ಟ್ರಾಫಿಕ್ ಐತಿ ಬೆಂಗಳೂರು. ಆ್ಯಂಡ್ ನಾನು ನಿನ್ನೆ ರಾತ್ರಿ ನಾನು ಫಸ್ಟ್ ಟೈಮ್ ಊಬರ್ ಬುಕ್ ಮಾಡ್ಕೊಂಡು ಬಂದೆ ನಾನು. ರ್ಯಾಪಿಡೋ ಸಿಂಗಲ್ ಬೈಕ್ನಾಗ ಒಬ್ಬ ಅಣ್ಣ ಬಿಟ್ಟ ನಂಗೆ. ಅದು ಭಾಳ ಚೀಪ್ ಐತೆ ಬಿಡು. ಇಲ್ಲಿ ಟ್ರಾವೆಲಿಂಗಿಂದ ಕರೆಗೂ ಭಾಳ ಚೀಪ್ ಐತೆ ಗೈಸ್ ಇಲ್ಲಿಂದ. ಲೈಕ್ ನಾವು ನಮ್ಮ ಹುಬ್ಳಿನಾಗ ಇದ್ದಾಗ ಹುಬ್ಳಿ ಟು ಧಾರವಾಡಿಗೆ ಹೋಗ್ಬೇಕಂತಂದ್ರೆ ಒಂದು ಆಟೋದವ್ರು ಆಯ್ತು ಅರೌಂಡ್ ಏನಂತಂದು 400-500 ಅಂತ ತೊಗೊಂತಾರೆ. ಆರಾಮ್ಸೆ ತೊಗೊತಾರೆ. 400-500 ತೊಗೊತಾರೆ. ಬಟ್ ಇಲ್ಲೇ ಅರೌಂಡ್ ಬರೀ 48-45 rupees 50 rupeesನಾಗ ಮುಗಿದೋಗ್ಬಿಡ್ತೈತಿ. ವಿ ಆರ್ ಪ್ರಿಪೇರಿಂಗ್ ಚಿತ್ರಾನ್ನ ಆ್ಯಂಡ್ ಅವಲಕ್ಕಿ. ಆ್ಯಂಡ್ ಉಳ್ಳಾಗಡ್ಡಿ ಆ್ಯಂಡ್ ಮೆಣಸಿನ್ಕಾಯಿ ಇಸ್ ರೆಡಿ. ಆ್ಯಂಡ್ ಕರಿಬೇವು ಇಲ್ಲೇ ಎಣ್ಣೆ ಹಾಕಿದ್ದೀವಿ. ನಂಗೆ ಗೊತ್ತಾಗಲಿಲ್ಲ ಇದು ಹೆಂಗೆ ಮಾಡ್ಬೇಕಂತಂದ್ರೆ ಫಸ್ಟ್ ಎಣ್ಣೆ ಹಾಕ್ಬೇಕು.
ಆ್ಯಂಡ್ ಆಮೇಲೆ ಮತ್ತೆಲ್ಲ ಫಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹೇಳಿ ಫಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಆ್ಯಂಡ್ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಆ್ಯಂಡ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಕೊತ್ತಂಬರಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಆ್ಯಂಡ್ ಮತ್ತೇನು ಹಾಕಿರಿ ಆಮೇಲೆ ಶೇಂಗಾ ಫಸ್ಟ್ ಶೇಂಗಾ ಹಾಕಿ ಸ್ವಲ್ಪ ಇದು ಹಾಕ್ಬೇಕು ಬ್ರೌನ್ ಹಾಕ್ಬೇಕು ಆಮೇಲೆ ಸ್ವಲ್ಪ ಕಾಯ್ದು ಆಫ್ ಮಾಡಿ ಆಯಿತು. ಓಕೆ ನಾವು ಜೆಪ್ಟು ಇಲ್ಲೇ ಬಂದ ಇಲ್ಲೇ ಬಂದ ಏನು ತರಿಸಿದ್ರು ಒಳಗೆ? ಓಹ್ ಮಾನ್ಸ್ಟರ್ ಅಷ್ಟೆಲ್ಲ ರೆಡಿ ಆಗತ್ತೈತಿ ಆ್ಯಂಡ್ ಈಗ ಫುಲ್ ಹೀಗೆ ಮಾಡ್ಕೋಬೇಕಾಗುತ್ತೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಈಗ, ಯಾಕಂತಂದು ಮತ್ತೆ ವಾಪಸ್ ಪ್ರಾಬ್ಲಮ್ ಆಕೈತಿ. ಬ್ಯಾಗ್ ಅಂದ್ರೆ ಶಶಾಂಕ್ ಬ್ಯಾಗ್ ಐತಿ ಎಲ್ಲ ಪೂರ ಭಾಳ ಅಂದ್ರೆ ಭಾಳ ಅರ್ಬಿ ತಂದುಬಿಟ್ಟೆ ನಾ ಅಂತ ನೋಡ್ರಿ. ಸುಮ್ಮ ಪಾಲ್ತು ಜಗ್ಗಷ್ಟು ತಗೊಂಡು ಅರ್ಬಿ ತಂದುಬಿಟ್ಟೇನಿ. ಕ್ಲಬ್ ಗಿಬ್ಬಿಗೆ ಹೋಗ್ಬೇಕಾ ಹಂಗೆ ಬೇರೆ ಕಡೆ ಎಲ್ಲ ಹೋಗ್ಬೇಕಂತಂದು, ಬಟ್ ಹೋಗೋಕ್ಕಾಗಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂತ ಬಂದು ಶಶಾಂಕ್ ಮೇಘನಾಥ್ ಬಿರಿಯಾನಿ ಇದೆ 36. ಬಿರಿಯಾನಿ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಗೈಸ್, ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಸೊ ಫಸ್ಟ್ ಆಫ್ ಆಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂತ ಇದೆಲ್ಲರ ಇಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ. ಓಕೆ, ಸೊ ಕರೆಂಟ್ ಹೋಗ್ಬಿಟ್ಟೈತಿ ಈಗ. ಆ್ಯಕ್ಚುಲಿ ಕರೆಂಟ್ ಹೋಗಿದ್ದಕ್ಕೆ ಕರೆಂಟ್ ಹೋಗಿತ್ತು ಏನು ಸೈಡ್ ನಾನು ಒಬ್ಬನ ಸಂಬಂಧನ ಇಷ್ಟು ದೊಡ್ಡ ಬ್ಯಾಗ್ ತಂದಿರ್ತೀನಿ ನಾನು. ನೆಕ್ಸ್ಟ್ ಟೈಮ್ ಯಾವ್ದು ಇನ್ನೊಂದು ಸಣ್ಣ ಬ್ಯಾಗ್ ತೊಗೋಬೇಕು. ಕರೆ ನಾಳೆ ಒಂದು ಸಣ್ಣ ಬ್ಯಾಗ್ ತಂದರು ಓಕೆ ಒಂದು ಸಣ್ಣ ಬ್ಯಾಗ್ ತಂದರೂ ಸಾಕಾಗಿತ್ತು. ನಾನು ಸುಮ್ಮನೆ ಇಷ್ಟು ಹಾಕೊಂಡು ಹೊರಗೆ ಥರ ಅಂತೀನಿ. ಫಸ್ಟ್ ಈಗ ರೆಡಿ ಆಗಬೇಕು. ರೆಡಿ ಆದ್ಮೇಲೆ ಹೀರೋ ಶೋರೂಮಿಗೆ ಹೋಗ್ಬೇಕು. ಹೀರೋ ಶೋರೂಮಿಗೆ ಎದಕ್ಕೆ ಹೊಂಟೀನಿ ಎಲ್ಲ ಹೇಳ್ತೀನಿ ನಾನು ಡೀಟೇಲ್ಸ್ತಿ ಗೈಸ್. ಕರೆಗಳು ಅಂತೀನಿ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದಿನ, ಯಾಕಂತಂದ್ರೆ ನಾನು ಎಲ್ಲಕ್ಕಿಂತ ಭಾಳ ಗೈಸ್ ಸರ್ಪ್ರೈಸ್ ಐತಿ. ನನ್ನ ಬೆಂಗಳೂರಿಗೆ ಬರೋದು ಎಲ್ಲಕ್ಕಿಂತ ಸ್ಪೆಷಲ್ ಮೇನ್ ರೀಸನ್ ನಿಮ್ಗೆ ಹೇಳ್ತೇನೆ ಅಂತ. ಅದಾದ್ಮೇಲೆ ಮತ್ತೊಂದು ಕ್ಲಿನಿಕಿಗೆ ಹೋಗೋದೈತಿ, ಒಂದು ಟ್ರೀಟ್ಮೆಂಟ್ ಇತ್ತು ಆ್ಯಕ್ಚುಲಿ. ಅದೇನು ಎಲ್ಲ ಸೈಡಿಗೆ ಇಟ್ಟರೆ ಅವೆಲ್ಲ ಬೇಡ. ಆ್ಯಂಡ್ ಅದನ್ನಾದ್ಮೇಲೆ ಮತ್ತು ಇವತ್ತು ರಾತ್ರಿ 10 o'clock ಸಮಥಿಂಗ್ ಆನಂದರಾವ್ ಸರ್ಕಲಿಗೆ ನನ್ನ ಬಸ್ ಬರತೈತಿ. ಸೊ ಸ್ಟೇಟ್ ಉಂಟಾಗಿರಿ. ಎಣ್ಣೆ ಬೇಕು ಅನ್ನ ಮುಂದೆ ಗೊತ್ತಿಲ್ಲ ನಂಗೆ. ಇಷ್ಟ ಹೇರ್ ಸ್ಟೈಲ್ ಚೊಕ್ಕಾಗಿತ್ತು, ಬರೀ ಸೆಟ್ ಮಾಡೋದಷ್ಟು ಬಾಕಿ ಐತಿ ಈಗ. ಓಕೆ ಮಸ್ತ್. ಈಗ ಜಸ್ಟ್ ಬಿಸಿ ನೀರಲ್ಲೇ ಜಳಕ ಮಾಡಿ ಬಂದೇನಿ ಆ್ಯಂಡ್ ಫುಲ್ ಫ್ರೆಶ್. ಇನ್ನೂ ಒಟ್ಟು ಅದ್ರ ನಾಷ್ಟ ಆಗಿಲ್ಲ, ಆದರೆ ಫ್ರೆಶ್ನೆಸ್ ಮಾತ್ರ ಮಸ್ತ್ ಕಾಣತೈತಿ. ಇದು ಚಲೋ ಕಾಣಂಗಿಲ್ಲ. ಹಾಂ ಓಕೆ, ಸೊ ಟ್ರೈಪಾಡ್ ಕೊಂಡು ಒಂದು ಶೂಟ್ ಮಾಡತ್ತಿದ್ದೆ. ಒಂದು ಶೂಟ್ ಆಯ್ತು. ಆ್ಯಂಡ್ ಗೈಸ್ ಇಷ್ಟ ನನ್ನ ಹೇರ್ ಸ್ಟೈಲ್ ನೋಡ್ರಿ, ಸೊ ಭಾಳ ಡಿಫ್ರೆಂಟ್ ಐತಿ ಇಷ್ಟು ನನ್ನ ಹೇರ್ ಸ್ಟೈಲ್. ಅದು ನೋಡ್ಬೋದು ಯಾರು ಇಷ್ಟು ಚಂದ ಹೆಂಗೆ ಇರೋಕ್ಕೆ ಸಾಧ್ಯ ಗೈಸ್, ಇಷ್ಟು ಚಂದ ಹೆಂಗೆ ಇರೋಕ್ಕೆ ಸಾಧ್ಯ. ಸೊ ಇಲ್ಲಿಂದ ಮತ್ತೆ ಈಗ ಹೋಗ್ಬೇಕಾಗಿದ್ದು ಮಸ್ತ್ ಬೇರೆ ಪ್ಲ್ಯಾನ್ಸ್ ಬೇರೆ ಪ್ಲ್ಯಾನ್ಸ್ ಅಂತ ಇವತ್ತು. ಆ್ಯಂಡ್ ಭಾಳ ಸುಕೊಂಡು ಫ್ಲಾಪ್ ಆಗತ್ತವ. ಇದು ಸೌಂಡ್ ಇದೆ ಕರ್ರಿ ಗೈಸ್, ಮಸ್ತ್ ಅಂದ್ರೆ ಮಸ್ತ್ ಐತಿ. ಬಟ್ ಐ ಡೋಂಟ್ ನೋ ವಾಟ್ ಕಂಪ್ನಿ ಇಸ್ ದಿಸ್. ಆ್ಯಂಡ್ ಐ ಆಮ್ ಆಲ್ ಸೆಟ್ ಫಾರ್ ಪ್ಯಾಕಪ್. ಓಕೆ, ಸೊ ನಿಮ್ಮ ಸಂಬಂಧ ಫ್ಲವರ್ಸ್ ಅಂದಿನಿ. ಆ್ಯಂಡ್ ಮಸ್ತ್ ವಾಸನೆ ಇನ್ನೊಂಟ ಮಸ್ತ್ ಐತಿ. ಎಷ್ಟು ಮಸ್ತ್ ಸುಳ್ಳು ಮಾತಾಡ್ತೀನಿಲ್ಲ ಗೈಸ್ ನಾನು. ಓಕೆ, ಸೊ ನಾಷ್ಟ ಆಯಿತು, ಎಲ್ಲ ಮಸ್ತ್ ರೆಡಿ ಆಗಿವೆ ಎಲ್ಲರೂ. ಆ್ಯಂಡ್ ಬರ ಅಂತ ಶಶಾಂಕ್ ಮತ್ತು ಸುದೀಪ. ಆ್ಯಂಡ್ ನಾವು ಹೊಂಟಿದ್ದು ಎಲ್ಲಕ್ಕಿಂತ ಮೇನ್ ಕೆಲ್ಸಕ್ಕೆ, ದ್ಯಾಟ್ ಈಸ್ ಟು ಹ್ಯಾವ್ ಅ ಡ್ರೈವ್ ಮೈ ಮೋಸ್ಟ್ ಅವೇಟೆಡ್ ಬೈಕ್. ಆ್ಯಂಡ್ ಹೀರೋ ಶೋರೂಮಿಗೆ ಹೊಂಟಿವಿ ನಾವೀಗ. ಇಲ್ಲಿಂದ 13 kilometers ಐತಿ. ಆ್ಯಂಡ್ ನಾ ಇಲ್ಲಿ ಬಂದಿದ್ದ ಬೆಂಗಳೂರಿಗೆ ಮೇನ್ ಫಸ್ಟ್ ರೀಸನ್ ಅಂತ ನಾನು ಹೇಳ್ತೀನಿ ಅಂತಂದ್ರೆ, ದ ಓನ್ಲಿ ಫಸ್ಟ್ ರೀಸನ್ ಈಸ್ ದ್ಯಾಟ್ ನಂಗೆ ಒಂದು ಗಾಡಿದ ಟೆಸ್ಟ್ ಡ್ರೈವ್ ಬೇಕಾಗಿತ್ತು. ಸೊ ಅದು ನಮ್ಮ ಹುಬ್ಳಿನಾಗ ಅವೈಲೇಬಲ್ ಇದ್ದಿದ್ದಿಲ್ಲ. ಸೊ ಅದ್ರ ಸಂಬಂಧ ನಾನು ಬೆಂಗಳೂರು ತನಕ ಬಂದೀನಿ. ಬಿಲೀವ್ ಆರ್ ನಾಟ್ ಗೈಸ್, ನಾ ಬರೀ ಒಂದು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬೆಂಗಳೂರ್ಲಿಂದ ಇಲ್ಲಿ ತನಕ ಬಂದೀನಿ. ಸೊ ದ್ಯಾಟ್ ವಾಸ್ ದಿ ಮೇನ್ ಫಸ್ಟ್ ರೀಸನ್. ಅಂದರೆ ಬಾಕಿ ಎಲ್ಲ ಕೆಲ್ಸಕ್ಕೆ ಬಂದಿದ್ದೆ ಖರೆ ನಾನು, ಬಟ್ ದಿಸ್ ವಾಸ್ ದ ಮೇನ್ ರೀಸನ್. ಆ್ಯಂಡ್ ಈಗ ಹೊಂಟಿವಿ ನಾವು ಜೆ ಪಿ ನಗರ್ಲೇ 14 kilometers ಐತಿ ಹೀರೋ ಶೋರೂಮ್ ಅಂತ. ಬಟ್ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಬರ್ರಿ.
तत्सवितुर्वरेण्यं भर्गो देवस्य धीमहि धियो यो न प्रचोदयात्. ಬರೋಬ್ಬರ್ 3 ಗಂಟೆ ಏನೋ ಸಮಥಿಂಗ್ ಬಿಟ್ಟೆ ನಾವು. 3 ಅಲ್ಲ 4 ಗಂಟೆಗೆ ಬಿಟ್ಟಿವಿ. ಈಗಾಗಿದ್ದ ಟೈಮ್ 5:50. ಇನ್ನೂ ಒಂದು 10 ನಿಮಿಷಕ್ಕೆ 6 ಗಂಟೆ. ಬೆಂಗಳೂರು ಟ್ರಾಫಿಕ್ ಕರೆಗೂ ಭಯಂಕರ ಮಿತಿ ಮೀರಿ ನೋಡಿ. ನಿಂತಿದ್ದು ತುಂಬ ಟ್ರಾಫಿಕ್ ಒಳಗೆ ನಿಂತೀವಿ. ಅಷ್ಟು ಟ್ರಾಫಿಕ್ ಐತಿ. ಒಂದೊಂದು 5 ನಿಮಿಷಕ್ಕೆ ಒಂದೊಂದು ಮುಂದೆ 5 ನಿಮಿಷಕ್ಕಲ್ಲ 2 ನಿಮಿಷಕ್ಕೆ ಮುಂದೆ ಬಂದಾಗ ಒಂದೊಂದು ಟ್ರಾಫಿಕ್ ಹತ್ತಾಕತೈತಿ. ಭಾಳ ಅಂದ್ರೆ ಭಾಳ ಲೇಟ್ ಆಗತ್ತೈತಿ. ಈಗ ಶೋರೂಮ್ದವ್ರಿಗೆ ಈಗ ಹೋಗ್ಬೇಕು. ಇನ್ನೂ ಜಸ್ಟ್ 1 ಕಿಲೋಮೀಟರ್ ಐತಿ. ಇನ್ನೂ ಅದು ರೀಚ್ ಆಗಿಲ್ಲ. ಇನ್ನೂ ಅದ್ರ ಊಟ ಆಗಿಲ್ಲ ಎಲ್ಲಕ್ಕಿಂತ ಮೊದಲು. ಸೊ ಫಸ್ಟಿಗೆ ಹೋಗ್ಬೇಕಾದ್ರೆ ಶೋರೂಮಿಗೆ ಹೋದ್ಮ್ಯಾಗ ತೋರಿಸ್ತೀನಿ ಅಂತ ಗಾಡಿ ಎಲ್ಲ ಪ್ಲ್ಯಾನ್ ಆಗೈತಿ. ಈಗ ಹೆಂಗೆ ಶೂಟ್ ಮಾಡ್ಬೇಕಂತ. ಸೊ ಸ್ಟೇ ಟ್ಯೂನ್. ಇಲ್ಲ ಐತಿ ಇಲ್ಲ ಪಕ್ಕ ಐತಿ. ಶೋರೂಮ್ ಐತಿ. ಕರಿ ಗೈಸ್ ಬರೋಬ್ಬರ 2-3 ತಾಸು ಮ್ಯಾಗ ಅದು ಕಂಟಿನ್ಯೂ ಟ್ರಾವೆಲ್ ಮಾಡೋ ಅಂತ. ಇನ್ನೂ ಸ್ವಲ್ಪ ಹೊತ್ತು ನೀವು ಕೈ ಮಾಡೋ ಅಂತಾನೆ. ಇದೆ ರೀಲ್ಸ್ ಇಲ್ಲೇ ಮುಂದೆ ಐತಿ. ಓ ಗೈಸ್ ಹ್ಯಾಪಿನೆಸ್. ಅಪ್ಪ ಇವತ್ತಿನ ಮೇನ್ ಕಾನ್ಸೆಪ್ಟ್ ಕಂಟೆಂಟ್ ಗಾಡಿದ ರಿವ್ಯೂ ವಿಡಿಯೋ, ಟೆಸ್ಟ್ ಡ್ರೈವ್ ವಿಡಿಯೋ ಮಾಡೋದಿತ್ತು. ಸೊ ಗೈಸ್ ಇಲ್ಲಿ ಬಂದುಬಿಟ್ಟಿದ್ದೀವಿ ನಾವು ಪ್ರೈಮಾ ಶೋರೂಮಿಗೆ. ಗೈಸ್ ಕರೆಗೂ ಹೇಳ ಅಂತೀನಿ. ಇಷ್ಟು ಖುಷಿ ಆಗತ್ತೆ ಗುರುತು. ಹೋಗಂಬರಿ. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ಆದಿತ್ಯ. ಹಾಂ ನಿಮ್ಮ ಫೋನ್ ಹಚ್ಚಿದ್ದೇನಾ ಅಲ್ಲಿ JP ನಗರ್ ಕಡೆ ಹೀರೋ ಶೋರೂಮ್ ಐತಲ್ಲ, ಅವ್ರಿಗೆ ಫೋನ್ ಹಚ್ಚಿದ್ದೆ. ಅವರೇ ನಿಮ್ಗೆ ಹೇಳಿದ್ರು. ಸೀರಿಯಸ್ ನಾ ಅಲ್ಲಿಂದ ಇದ್ದಂಗೆ ಬೇಕಂತೆ ಗಾಡಿ ತೊಗೊಳ್ಳಿ ಇದ ಫಿಕ್ಸ್ ಐತಿ. ಆದ್ರೆ ಎಸ್ ಗೈಸ್ ಸೊ ಅವ್ರು ಸಿಂಗಲ್ ಡ್ರೈವ್ ಹೋಗಂತಂದ್ರೆ ಫಸ್ಟ್ ಸಿಂಗಲ್ ಡ್ರೈವ್ ಆದ್ಮ್ಯಾಗ ಫಸ್ಟ್ ಒಂದು ಡ್ರೈವ್ ಮಾಡ್ಕೊಂಬ, ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಿಗಾರು ಹಿಂಗೆ ಕುಂದಿಸ್ಕೊಂತಂದ್ರೆ ಮತ್ತೆ ನಾನು ಹೇಳಿದೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಯಾರಿಗೂ ಹಿಂಗೆ ವಿಡಿಯೋ ಮಾಡಕ್ಕೆ. ಗೈಸ್ ನಾ ಹುಬ್ಳಿಲಿಂತ ಬಂದೀನಿ ಇಲ್ಲಿ ತನಕ ಕೊಡಂಗಿಲ್ಲ ಅಂತಂದು ಬಿಡ್ತೀನಿ ನಾನು ಅವ್ರಿಗೆ. ಆ್ಯಂಡ್ ಇಲ್ಲ ಐತಿ ಬೈಕ್ ಗೈಸ್. ಇನ್ನೊಂದು ಇದು ರೆಡ್ ಕಲರ್ ಐತಿ. ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಗೈಸ್. ಕರೆಗೂ ಚೊಕ್ಕ ಖುಷಿ ಆಗೋದು ಗೈಸ್. ಭಾಳ ಖುಷಿ ಆಗಿದೆ. ಗಾಡಿ ತೊಗೊಂಡಿಲ್ಲ ಕರೆ ಅದು. ಬಟ್ ದಿಸ್ ಈಸ್ ಮೈ ಹ್ಯಾಪಿನೆಸ್ ಗೈಸ್. ಕರೆಗೂ ಭಾಳ ಸಣ್ಣ ಇದು ಮಾದಿನ ಖುಷಿ ಹಾಕೀನಿ. ಬಟ್ ದಿಸ್ ಈಸ್ ಮೈ ರಿಯಲ್ ಹ್ಯಾಪಿನೆಸ್ ವಾಟ್ ಐ ಆಮ್ ಎಂಜಾಯಿಂಗ್ ರೈಟ್ ನೌ. ಆ್ಯಂಡ್ ಗಾಡಿ ಐತಿ ಮಸ್ತ್. ಗಾಡಿ ಚಾವಿ ಇಲ್ಲ. ಗಾಡಿ ಚಾವಿ ಎಸ್ ನಾವು ಒಬ್ಬನೇ ಹೋಗಿ ಬರ್ತೀನಿ ಒಂದು ರೌಂಡ್. ಆಮೇಲೆ ಇನ್ನೊಬ್ಬರಿಗೆ ಕರ್ಕೊಂಡು ಹೋದ್ರೆ ಹಾಂ ಹೆಲ್ಮೆಟ್ ಇದೆ ಅಲ್ಲ ಕೀ. ಖುಷಿ ಆಗಲ್ಲ ಟ್ರಿಪ್ ಅಲ್ಲಿ ತಕ್ಕ ಬರೋಡ. ಇಲ್ಲಿಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೆ. ಬರೀ ಒಂದು ಹಿಂಗೆ ಇಷ್ಟು ನೋಡಕ್ಕೆ ಫಸ್ಟ್ ಸಾಲು ಅದು ಮಸ್ತ್. ಒಂದು PF ಡಿಸ್ಪ್ಲೇ ಐತಿ. ಕುಂತಿ ಶಶ ಹೋಗುನ. ಎಷ್ಟು ಕಂಫರ್ಟೇಬಲ್ ಐತಿ. ಹಿಡ್ಕೊ ಫೋನ್ ಕರೆಕ್ಟ್ ಹಿಡ್ಕೊ. 2 ಕೈಲಿ ಹಿಡ್ಕೊ. ಎಷ್ಟು ಕಂಫರ್ಟ್ ಫೀಲ್ ಆಗೋದೈತಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಟ್ಯಾಂಕ್ ಇಷ್ಟ ಐತಿ. ಆ್ಯಂಡ್ ಮಸ್ತ್ ಹಾರ್ಡ್ ಗ್ರಿಪ್ ಐತಿ. ನನಗೆಲ್ಲ ಗಾಡಿ ಡೀಟೇಲ್ಸ್ ನೋಡಿನೇ ತೊಗೊಳ ಅಂತೀನಿ ನಾನು. ಸ್ವಲ್ಪ ಬರೀ ಜಸ್ಟ್ ಒಂದು ನಾರ್ಮಲ್ ವೀಡಿಯೋ ಪರ್ಪಸಿಗೆ ಮಾಡ ಅಂತೀನಿ ಈ ವಿಡಿಯೋ ಇದು. ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಕಂಪೇರ್ ಟು ಎಕ್ಸ್ಪಲ್ಸರ್. 200 210cc ಸ್ವಲ್ಪ ಬೆಟರ್ ಪವರ್ ಐತಿ. आवाज बरा रही तो ये लोग ಏನು ಐಡಿಯಾ ಇಲ್ಲ. ಬಟ್ ಇಟ್ ಸೌಂಡ್ಸ್ ಗುಡ್, ವೆರಿ ಗುಡ್.
ಗೈಸ್ ಎಷ್ಟು ಖುಷಿ ಆಗೈತೆ ಗುರ್ತು ಗೈಸ್. ಸೊ ಮತ್ತು ಜಾಸ್ತಿ ಜಾಸ್ತಿ ಅತಿ ಆಸೆ ಗತಿಗೇಡು ಅಂತಾರಲ್ಲ ಹಂಗೆ ಮಾಡೋದು ಬೇಡ. ಸೊ ಗಾಡಿ ಟೆಸ್ಟ್ ಡ್ರೈವ್ ಮಾಡೀನಿ, ಎಲ್ಲ ಡೀಟೇಲ್ಸ್ ಎಲ್ಲ ನಂಗೆ ಆಲ್ರೆಡಿ ಗುರ್ತೈತಿ, ಮತ್ತು ಅವ್ರಿಗೇನು ಕೇಳೋದು ಜरूरत ಇಲ್ಲ ನಾನು. ಆ್ಯಂಡ್ ಮಸ್ತ್ ಒಂದು ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕಿರ್ತೀನಿ ಶೋರೂಮಿಂದ ಮತ್ತು ಇದ್ದಿದ್ದು ಗೈಸ್. ಗಾಡಿ ಮಾತ್ರ ಇನಿಷಿಯಲ್ ಪವರ್ ಮಾತ್ರ ಚೊಕ್ ಐತಿ ಗೈಸ್. ಕರೆಗೂ ಯಾವಾಗ ವೇಟ್ ಮಾಡೋ ಅಂತೀನಿ ನಾನು. ಆ್ಯಕ್ಚುಲಿ ಸರ್ಪ್ರೈಸ್ ಇತ್ತಿದ್ದು ಗಾಡಿ ತೊಗೋಬೇಕಂತಂದು, ಬಟ್ ಇಷ್ಟೊಕ್ಕೆ ನಡೀತೈತಿ. ನಾನು ಈ ಕಂಟೆಂಟಾಗಿ ಮಿಸ್ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ನಾನು ಭಾಳ ವೇಟ್ ಮಾಡೀನಿ ಗೈಸ್. ನಾನು ಭಾಳ ವೇಟ್ ಮಾಡೀನಿ ಸ್ಪೆಷಲ್ ಈ ಗಾಡಿಗೆ. ಆ್ಯಕ್ಚುಲಿ ನಾನು ಗಾಡಿ ತೊಗೋಬೇಕಾಗಿರೋದು ನವಂಬರ್ ಡಿಸೆಂಬರಿಗೆ ತೊಗೊಳ್ದಿತ್ತ ನನ್ನ ಬರ್ಡೇಕ್ಕಿಂತ ಹಿಂದೆ. ಬಟ್ ಕಂಪ್ನಿದವ್ರು ಭಾಳ ಡಿಲೇ ಮಾಡಿದ್ದಾರೆ. ಈಗೂ ಡಿಲೇನ ಮಾಡ ಅಂತಾರೆ ಅವರು. ಇನ್ನೂ ಮಟ್ಟ ಆದರೂ ಹುಬ್ಳಿನಾಗ ಬಿಟ್ಟಿಲ್ಲ ಗಾಡಿ ಟೆಸ್ಟ್ ಡ್ರೈವ್. ಸೊ ಇಲ್ಲಿ ಬೆಂಗಳೂರು ತನಕ ಬರ್ಬೇಕಾದ್ರೆ ನಾನು 400 ಕಿಲೋಮೀಟರ್ ಗೈಸ್. ಬರೀ ಒಂದು ಟೆಸ್ಟ್ ಡ್ರೈವ್ ಮಾಡೋದು 400 ಕಿಲೋಮೀಟರ್ ಬಂದೀನಿ. ಇಂದ್ರ ಮಟ್ಟ ಆದರೂ ಭಾಳ ಅಂದ್ರೆ ಭಯಂಕರ ಹೊಟ್ಟೆ ಹಸು ಆಗಿದ್ದು ಫಾರ್ ಕರೆಗೂ. ಬಟ್ ಗಾಡಿ ನೋಡಿದ ಮ್ಯಾಗ ತುಂಬಿಡುತ್ತೆ ಗೈಸ್. ಕರೆಗೂ ಗಾಡಿ ಹೊಡೆದ ಮ್ಯಾಗಂತೂ ಎಕ್ಸ್ಟ್ರೀಮ್ಲಿ ಮನಸ್ಸು ತುಂಬಿಡ್ತು, ಹಂಗೆ ಅನ್ಸಾದೈತಿ ಗೈಸ್. ಕರೆಗೂ ನಾನು ಜಾಸ್ತಿ ಎಕ್ಸೈಟೆಡ್ ಆಗತ್ತೆ ನಾನು. ಸೊ ಇದೆಲ್ಲ ಎಕ್ಸೈಟ್ಮೆಂಟ್ ಇಡೋಣ ಅಂತ ನನ್ನ ಗಾಡಿ ಬರ್ಬೇಕಂತಂದ್ರೆ. ಸೊ ಎಷ್ಟು ಜಾಸ್ತಿ ಹೋಗ್ತಿರ್ತೀನಿ ಅಷ್ಟು ಇನ್ನೂ ಜಾಸ್ತಿ ಅನ್ಕೊಂತೋಗ್ತೀನಿ ಗಾಡಿ ಬಗ್ಗೆ. ಸೊ ತಮ್ಮನೇಲಿಗೊಂದು ಪರ್ಫೆಕ್ಟ್ ಪೋಸ್ ಆ್ಯಂಡ್ ಸಿಗುನಂತ. ಓಕೆ, ಸೊ ಎಲ್ಲ ರೆಡಿ ಆಗೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಭಾಳ ಲೇಟ್ ಆಗೈತಿ. ಮಸ್ತ್ ಗಾಡಿದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಸೀದಾ ಬಂದಿನಿ. ಭಾಳ ಟಯರ್ಡ್ ಆಗೈತಿ. ಆ್ಯಂಡ್ ಭಾಳ ತನಕ ನಾವು ವೇಟ್ ಮಾಡಿದ್ವಿ. ಟ್ರಾಫಿಕ್ಕಿಂದ ಆದಿದ್ದೆಲ್ಲ ಭಾಳ ಪ್ರಾಬ್ಲಮ್ ಆಯಿತು. ಸೊ ವ್ಲಾಗ್ ಫಸ್ಟ್ ಆಫ್ ಆಲ್ ಬರೀ ವ್ಲಾಗ್ ಇಷ್ಟ ಇತ್ತು. ಲೈಕ್ ನಾನು ಟೆಸ್ಟ್ ಡ್ರೈವ್ ಮಾಡ್ಬೇಕಂತಂದು ವ್ಲಾಗ್ ಮಾಡಿದ್ದೆ. ಆ್ಯಂಡ್ ಎಲ್ಲ ನೋಡಿರ್ಬೋದು ನೀವು. ಸೊ ವ್ಲಾಗ್ ಭಾಳ ಜಲ್ದಿ ವ್ಲಾಗ್ ಎಂಡ್ ಮಾಡ್ತೀನಿ ಅಂತ. ಆ್ಯಂಡ್ ಹೊಂಟಿದ್ದೆ ನಾನು. ಶಶಾಂಕ್ ನಾಳೆ ಬರ್ತಾನೆ. ಸೊ ಇವತ್ತು ಹೊಂಟೀನಿ. ಆ್ಯಂಡ್ ದಿಸ್ ಈಸ್ ಅ ಪ್ಲೇಸ್ ವಿಚ್ ಐ ಮಿಸ್ ನಾವು. ಆ್ಯಂಡ್ ಸುದೀಪ್ ನಾವು ಹೋಗಿರಲಿ. ಸೊ ಕರೆ ಗೈಸ್, ಈ ಸುದೀಪ್ ಇದ್ದಿದ್ದಿಲ್ಲ. ತೆಗ್ಬೇಡ ಇದು ಬರ್ತೈತೆ. ಸೊ ಸುದೀಪ್ ಇದ್ದಿದ್ದಿಲ್ಲ ಅಂತಂದು ಇವತ್ತಿನ ಮತ್ತು ನಿನ್ನಿದ ಕೆಲಸ ಇರೋದು ಎಲ್ಲ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅವನು ಟ್ರಾವೆಲ್ ಮಾಡ್ತಾನಂತ. ಸೊ ನಂದು ಗಾಡಿ ಬಂದ್ಮ್ಯಾಗ ಇಬ್ಬರು ಕೂಡಿ ಸೇರಿ ನಿಮಗೆ ನೆಕ್ಸ್ಟ್ ವ್ಲಾಗ್ಸ್ನಾಗ ಸಿಗ್ತೀವಿ ಅಂತಂದು. ಸೊ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ವ್ಲಾಗ್ ಏನು ಮಾಡ್ತೀನಿ ಅಂತ ಮತ್ತೆ ಜಾಸ್ತಿ ಕಂಟಿನ್ಯೂ ಮಾಡೋಂಗಿಲ್ಲ. ಮತ್ತು ವ್ಲಾಗ್ ಭಾಳ ದೊಡ್ಡದಾಕೈತಿ. ಗಾಡಿ ಮಾತ್ರ ಮಸ್ತ್ ಚೊಕ್ಕಿತ್ತು. ಆದರೆ ಟ್ರಾಫಿಕ್ಕಿನ ಸಂಬಂಧ ಭಾಳ ಪ್ರಾಬ್ಲಮ್ ಆಯಿತು. ಇನ್ನೂ ಮಟ್ಟ ಊಟ ಮಾಡಿಲ್ಲ, ರ್ಯಾಪಿಡೋ ಬಂದು ಕೆಳಗೆ ನಿಂತೈತಿ. ಸೊ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಇಟ್ಸ್ ರಾಜ್.